ಯಪ್ಪ ಇವತ್ತು ಮತ್ತ ಭಗವಂತ ಬಂದಾನು ಅಂದ ಬರೀ ಹಸಿ ಖಾರ ಅಟ್ಟ ನೀಡಿನ ಕಲ್ಲಾಗಿಂದ ಹೌದು ಎಷ್ಟು ಉಜ್ಜಳನು ಅಂತದ ನನಗೆ ಶಿರವಂತಿಗೆ ಬಂದೈತಿ. ಹೌದು ಇನ್ನು ಒಟ್ಟ ಓದ ಏನು ಮಾಡ್ಬೇಕಂತ ಮುದಿಕೆ ಮೈಸೂರಿನ ಮುದಿಕೆ ಏನು ಮಾಡ್ತಾಳ ಮಾಸ್ತರ ಗೋಗಾಡ ಮುದಿಕೆ ಯಾಕ ನೆನಪಾಗತೈತಾನ ಗೋಗಾಡ ಮುದಿಕೆ ಏನು ಮಾಯ ಆಕೆ ಮೈಸೂರಿನ ಮುದಿಕೆ ಇವತ್ತು ಬರಂಗಿಲ್ಲ ನಾಳೆ ಬರ್ತಾಳೇನು ಆಕೆ ನೆನಪಿನ ತೆಗಿಬೇಡ ನಾಳೆ ತೆಗೆದ ಆದ್ರ ಅವಾಗ ಮುದಿಕೆ ಅಂದಳತ್ತ ಯಪ್ಪ ಭಗವಂತ ನನಗೆ ಆಂದನ ಇಡೀನಿ ಎಷ್ಟು ಶಿರವಂತಿ ಕೊಟ್ಟಾನು. ಇನ್ನು ಒಟ್ಟ ಈ ಖಾರ ಅರಿಯುವಂತ ಕಲ್ಲು ಪಡಿನ ಇವಂಗ ನೀಡಬೇಕು ಅಂದಾಕಿನ ಏನ್ ಮಾಡು ಕಲ್ಲು ಪಡಿನ ಇವಂಗ ನೀಡಬೇಕಂತ ತಿಳ್ಕೊಂಡು ನನಗೆ ಮತ್ತಟ್ಟು ಶಿರವಂತಿಗೆ ಬರ್ಬೇಕಾಗೈತನು ಅಂತ ಅದಕ್ಕೆ ಇಲ್ಲಿ ಬಂದಿತ್ತು. ಭಾವನಾ ಬಂದ ಟೈಮ್ದಾಗ ಭಕ್ತಿ ಅನ್ನುವಂಥದ್ದು ಹೋಗಿತ್ತು, ದಾನ ಧರ್ಮ ಅನ್ನುವಂಥದ್ದು ಹೋಗಿತ್ತು. ಶಿರವಂತಿಗೆ ಬಂದ ನಾನು ಅಂತ ಅಹಂಕಾರ ಬಂದಿತ್ತು ಮುದುಕಿಗೆ. ಯಾವಾಗ ಕಲ್ಲು ತಂದು ಭಗವಂತಗೆ ನೀಡಿ ನೋಡು ನೀಡಿದಾಗ ಏನು ಮಾಡಿದತ್ತ ಏನಾಯ್ತು ಭಕ್ತಿ ಅನ್ನುವಂಥದ್ದು ಈ ಮುದುಕಿದ್ದಕ್ಕಿನ ಉಳಿದಿಲ್ಲ. ಇದು ಬ್ಯಾರೆದವ್ರ ಗತ್ಲೆನ ಯಾರ ಗತ್ಲೆ ಮಾಡಾಕೈತೈತಿ ಯಾರ ಗತ್ಲೆ ನಾನು ಅಂತ ಅಹಂಕಾರ ತುಂಬಿದಂತವ್ರ ಗತ್ಲೆ ಮಾಡಾಕೈತೈತಿ. ಬ್ಯಾಡ ಪೈಲಾದ ಗತ್ಲೆ ಈಕೆ ತೇಕ ದಾನ ಧರ್ಮ ಅನ್ನುವಂಥದ್ದು ಉಳಿದಿಲ್ಲ ಅಂತ ತಿಳ್ಕೊಂಡ ಏನ್ ಮಾಡಿ ಮುದುಕಿನೇ ಮತ್ತೆ ಪೈಲಾದ ಗತ್ಲೆನ ಆಗಿ ಹೋಗತ್ತೇಳಿ ಶ್ರಾಪ್ ಕೊಟ್ಟು ಬಿಟ್ಟತ್ತ ಭಗವಂತ. ಹೌದು ಅವಾಗ ಗೂಗಾಡ ಮುದುಕಿ ಏನಾತು ಅವಾಗ ಮೊದಲ ಹರಕಳ ಬುಡಕ್ಕೆ ಹಂಗ ಸೀರೆ ಉಟ್ಕೊಂಡ್ ತಿರುಗಾಡ್ತೇವೆ ನೋಡು ಹಂಗ ಮಾಡಿಬಿಟ್ಟ ಹಂಗ ಪರಮಾತ್ಮ ಮತ್ ಹಂಗಾಗಿ ಹೋಗತ್ತೆ. ಅವಾಗ ಆಶೀರ್ವಾದ ಮಾಡಿದ ನೋಡು ಮತ್ತೊಂದು ವರ್ಷದಾಗ ಮುದುಕಿಗೆ ಭಿಕ್ಷಾ ಬಿಡುವಂತ ಅಧಿಕಾರ ಬರ್ತದ. ಹೌದು ಪರಿಸ್ಥಿತಿ ಬತ್ ಯಾರಿಗೆ ಗೂಗಾಡ ಮುದುಕಿಗೆ. ಹೌದು ಅಂತ ಮುದುಕಿಗೆ ಭಗವಂತ ಕೊಡ್ಬೇಕಾದ್ರೆ ಬಾಳ ಕೊಟ್ಟು ನೋಡ್ತಾನು ಕೊಂಡು ನೋಡ್ತಾನು ಇಸ್ಕೊಂಡು ನೋಡ್ತಾನು ಕೊಟ್ಟು ನೋಡ್ತಾನು. ಹೌದು ಯಾಕಂದ್ರೆ ಕೊಡುವಂತ ಭಗವಂತದ ಗೊತ್ತು ಐತಿ. ಕೊಡ್ಬೇಕಾದ್ರೆ ಬಾಳ ಕೊಡ್ತಾನು. ಹೌದು ಕಸ್ಕೋಬೇಕಾದ್ರೆ ಏನ್ ಮಾಡ್ತಾನು ಮುಕ್ಕಳಿ ಮೇಲಿಂದ ಒಂದು ಚರಮ ಸುದಕ್ಕೆ ಸುಲ್ಕೊಂಡ್ ಬಿಡ್ತಾನ ಮಾಸ್ತರ್. ಒಂದು ಪದರ ಸುದಕ್ಕೆ ಸುಲ್ಕೊಂಡ್ ಬಿಡುವಂತ ಭಗವಂತದಾನು. ಹೌದು ಆ ಭಗವಂತನ ಮೇಲೆ ನಂಬಿಕೆ ಇಟ್ರೆ ಎಲ್ಲ ಆಕೈತಿ ಹೊರತಾಗಿ ಹೌದು ನಿಮ್ಮ ಅವ್ವನ ಮೇಲೆ ಭಕ್ತಿ ಇಟ್ರೆ ಏನೂ ಆಗಂಗಿಲ್ಲ ಹೇಳಿ ನಾ ಮೊದಲಾದ್ರು. ಆದ್ರೆ ಈಗೇನ ತಿಳಕತ್ತಾರು ಏನ್ ಹೇಳ್ತಾರ ಹೆಣ್ಣಿನ ಶ್ರಾಪದಿಂದ ನಾರದ ಸಾಟಿಯ ಮಕ್ಕಳನ್ನ ಹಡ್ದಾನು. ಹೆಣ್ಣಿನ ಶ್ರಾಪದಿಂದ ನಾರದ ಸಾಟಿಯ ಮಕ್ಕಳ ಖುಷಿ ಕೊಟ್ಟು ಯಾವ ಕಳಿಸ್ಯಾನ ಲೀಲಾ ನೋಡಿ ನಾರದ ಮಾಡಿದ ಕಪಟ ಆತನ ಕಪಟ ತನಕ ಶ್ರೀಕೃಷ್ಣ ಕೊಟ್ಟ ವಚನ ವಚನ ತಗೊಂಡ ಕೃಷ್ಣನಲ್ಲಿ ನಾರದವಾದ ಮಂದಿರದಲ್ಲಿ ಪರ್ವದ ಕೋಲೆ ಒಳಗ ಎದ್ದು ಗೋಪಾಲ ಕೃಷ್ಣ ಕೃಷ್ಣನ ದೃಷ್ಟಿ ಬಿದ್ದ ಸಾಟಿ ಸಮಾಚಾರ ಜಯ 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 ಕೃಷ್ಣ ದೃಷ್ಟಿ ಬಿದ್ದ ನಾರದ ಮಾಡಿದ ಸಾಟಿ ಸಮಾಚಾರ ಜಯ 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 ಅದಕ್ಕೆ ನಾರದ ಹೆಂಗ ಹಡದಾನು ಅಂತ ಕೇಳಾಕೈತಾಳು. ಹೌದು ಶಾಂತವಕ್ಕ ನೀ ಕೇಳ್ತಿ ಅಂದಗಳಕ್ಕೆ ನಾರದ ಒಂದು ದಗದ ಮಾಡ್ಯಾನ ಒಂದಾನೊಂದು ಟೈಮ್ದಾಗ. ಏನು ಮಾಡ್ಯಾನ ಅಂದ್ರೆ ಕೃಷ್ಣ ಪರಮಾತ್ಮ ಕೂತ ಎಳೆದಾಗ ಹೌದು ನಾರದ ಬಂದು ಕೇಳ್ತಾನೆ ಏನತ್ತ 16,000 ಹೆಂಡ್ರಿ ನಿನಗೆ ಕೃಷ್ಣ ಪರಮಾತ್ಮ ಹೌದು ನಿನಗೆ 16,000 ಹೆಂಡ್ರದಾರ. ಹೌದು 8 ಮಂದಿ ಪಟ್ಟ ಸ್ತ್ರೀಯರದಾರ. ಅದರ ಒಳಗ ರುಕ್ಮಿಣಿ ಸತ್ಯಭಾಮಿ ಅದಾರ. 8 ಮಂದಿ ಹೆಂಡ್ರ ನಿನಗದಾರ ಭಗವಂತ. ಅದರಾಗ ಮರುಳು ಅನ್ನುವಂಥದ್ದು ಹೊಕ್ಕೈತಿ ಯಾರಿಗೆ ನಾರದಾಗ. ಹೌದು ಕೇಳಬಾರ್ದಂತ ಮಾತು ಕೇಳಿದ ಭಗವಂತನ ಏನಂತ ಕೇಳಿದ ಎಲ್ಲ ಹೆಂಡ್ರ ನಿನಗದಾರಪ್ಪ ಭಗವಂತ ಇದ್ರ ಒಳಗ ನನಗೋಬಕ್ಕಿನ ಸಾಧ್ಯ ಮಾಡಿ ಕೊಡಲ್ಲ ಅಂದತವ್ ನಾರದ. ಕೃಷ್ಣ ಪರಮಾತ್ಮನ ಕೇಳಿದತ್ತ ಅವಾಗ ಏನ್ ಮಾಡಿದ ಪರಮಾತ್ಮ ಎಟ್ಟೆಲ್ಲ ಹೆಂಡ್ರ ನಿನಗದಾರು ಅದ್ರ ಒಳಗ ನನಗೋಬಕ್ಕಿನ ಕೊಡ್ಲ ಅಂದತ್ತ ನಾರದ.
ಹಾ ಕೂಡಂದಾಗ ಅವಾಗ ಕೃಷ್ಣ ಪರಮಾತ್ಮ ವಿಚಾರ ಮಾಡಿದ, ಏನ್ ಮಾಡಿದ? ಏ ನಾರದ ಇವತ್ತು ನೀ ಕೇಳಬಾರ್ದಂತ ಮಾತೆಲ್ಲ ಕೇಳಿದಿ. ಹೌದು. ಯಾಕಂದ್ರೆ ನೀ ಕೇಳಬಾರ್ದಾಗಿತ್ತು, ಕೇಳುವಂತ ಅಧಿಕಾರ ನಿನ್ನಲ್ಲಿ ಬಂದೈತೆ ಅಂದ ಬಳಕ ಹಾ ಈ ಭಗವಂತನ ಲೀಲಾ ಏನೈತೆ ಅನ್ನುವಂಥದ್ದು ನಿನಗೇನ ತಿಳಿದಂಗ ಆಗಿಲ್ಲ. ಎಲ್ಲ ಆದ್ರೆ ನೀನ ಅನುಭವಿಸ್ಬೇಕಾದ್ರೆ ಅದನ್ನ ನೋಡಿ ಅನುಭವಿಸೋದು ಬೇಡ, ಹೌದು. ಅದನ್ನ ತಿಳ್ಕೊಂಡು ಅನುಭವಿಸತ್ತ ತಿಳ್ಕೊಂಡು ಏನು ಮಾಡಿದತ್ತ, ಏನ್ ಮಾಡಿದ? ಏ ನಾ ಯಾರ ಮನ್ಯಾಗ ಇರಂಗಿಲ್ಲ ನೋಡು, ಹಾ ನಾ ಯಾಕೆ ಕೋಲ್ಯದಾಗ ಕಾಣಂಗಿಲ್ಲ, ಆ ಮನಿ ನಿಂದ ನಾರದ ಅಂದವ್ ಕೃಷ್ಣ ಪರಮಾತ್ಮ. ಹೌದು. ಒಂದು ಟೈಮ್ದಾಗ ಏನು ಮಾಡಿದ ನಾರದ, ಏನ್ ಮಾಡಿದ? ಆಶಕ್ಕೆ ಬಿದ್ದೆ ಕೃಷ್ಣ ಪರಮಾತ್ಮ ನನಗೆ ವಚನ ಕೊಟ್ಟಾನ, ಹಾ ಯಾವ ಮನ್ಯಾಗ ಇರಂಗಿಲ್ಲ ಆ ಮನಿ ನಂದ ಹೇಳ್ಯಾನು. ಹೌದು. ಇದು ನಡಿತೈತೆ ಅಂತ ತಿಳ್ಕೊಂಡು ನಾರದ ಏನು ಮಾಡಿದ, ಏನ್ ಮಾಡಿದ? ಔಷಧಿಗೆ ಬಿದ್ದು ಮನಿ ತಿರುಗಾಡಕತ್ ಹಾ ಎಲ್ಲ ಕೋಲ್ಯದಾಗ ಹೋದ. ಫಸ್ಟ್ ಕೋಲ್ಯದಾಗ ಹೋದ, ಆ ಕೋಲ್ಯದಾಗ ಏನು ಮಾಡಿದ, ಏನ್ ಮಾಡಿದ? ಭಗವಂತ ಕೂತೇ ಇದ್ದ. ಹೌದು. ಎರಡನೇ ಕೋಲಕ್ಕೆ ಹೋದ, ಅಲ್ಲೂ ಕೂತೇ ಇದ್ದ. ಹೌದು. ಮೂರನೇ ಕೋಲಕ್ಕೂ ಹೋದ, ಅಲ್ಲೂ ಕೂತೇ ಇದ್ದ. ಹೌದು. ಎಲ್ಲಾ ಕೋಲೆ ತಿರುಗಾಡ್ಕೋತ ಬಂದ ಕರೆ ಇವ್ ನಾರದ ಎಲ್ಲಿ ಹೋಗ್ಕ ನೋಡು, ಅಲ್ಲಿ ಕೃಷ್ಣ ಪರಮಾತ್ಮ ಕೂತೇ ಇದ್ದತ್. ಹೌದು. ಅವಾಗ ನಾರದ ವಿಚಾರ ಮಾಡಿದತ್ತ, ಏನ್ ಯಪ್ಪ ಭಗವಂತ ನಿನಗ ನಾ ಕೇಳಬಾರ್ದಂತ ವಿಷಯ ಕೇಳೇನಿ, ಮಾಡಬಾರ್ದಂತ ಪಾಪ ಮಾಡೇನಿ, ಹೌದು. ನಿನ್ನ ಲೀಲಾನ ಬೇರೆ ಐತಿ, ನಾ ಕೇಳಬಾರ್ದಾಗಿತ್ತು, ಇದಕ್ಕೆ ನನಗೆ ತಕ್ಕ ಶಿಕ್ಷೆ ಕೊಡಪ್ಪ ಅಂದತ್ತವ್ ಹೌದು. ನಾರದ. ಅವಾಗ ಅಂದಾಗ ತಕ್ಕ ಶಿಕ್ಷೆ ಯಾವಾಗ ಕೋಡ ಅಂದತ್ತು ನೋಡು. ಹಾ ಅವಾಗ ಕೋಡ ಅಂದಾಗ ಕೃಷ್ಣ ಪರಮಾತ್ಮ ಹೇಳಿದತ್, ಏನಂತ? ನಿನ್ನ ಯಾವಾಗ ನನ್ನ ಹೆಂಡತಿ ಮೇಲೆ ಮೋಹ ಮಾಡಿದೆ ಅಂದ ಬಳಕ, ಹಾ ನನ್ನ ಹೆಂಡತಿಗಳ ಮೇಲೆ ನೀ ಮೋಹ ಮಾಡಿದೆ ಅಂದ ಬಳಕ, ಹಾ ಹಿಂಗ ನಿನಗೂ ಹುಟ್ಲೆ ಅಂತ ತಿಳ್ಕೊಂಡ ಏನ್ ಮಾಡಿದ? ಶ್ರಾಪ ಕೊಟ್ಟು ಬಿಟ್ಟದ ಕೃಷ್ಣ ಪರಮಾತ್ಮ. ಹಾ ಅವಾಗ ಅವನ ನಾರದ ಏನು ಮಾಡಿದತ್ತ, ಏನ್ ಮಾಡಿದ? ಏಕಾಏಕಿ ಸಪ್ಪನ ಬಿದ್ದಂಗ ಆತತ್ತ, ಹೌದು. ನೀರಾಗ ಮುನಿಗಿದಂಗ ಆತತ್ತ, ಹೌದು. ಸಾಟಿ ಮಕ್ಕಳನ್ನ ಹಡ್ದಂಗ ಆತತ್ತ ಅವಾಗ ನಾರದಾಗ. ಹೌದು. ಸಾಟಿ ಮಕ್ಕಳನ್ನ ಹಡ್ದಂಗ ಆತತ್. ಇದು ಯಾರದಿಂದ? ಯಾರದಿಂದ? ಕೃಷ್ಣ ಪರಮಾತ್ಮನಿಂದ. ಹೌದು. ಅವಾಗ ಯಾವಾಗ ಅವ ಹೇಳಿದಾಗ ಸಾಟಿ ಸಮಾಚಾರ ಮಾಡಿಬಿಟ್ಟತ್ತು ಮಾತು ಕೃಷ್ಣ ಪರಮಾತ್ಮ. ಹೌದು. ಪಾ ಭಗವಂತ ನನ್ನ ಶಿಕ್ಷೆ ಮಾಡಪ್ಪ ಅಂದಾಗ ಹಾ ಸಾಟಿ ಮಕ್ಕಳು ಹೋಗಿ ಸಾಟಿ ಸಮಾಚಾರ ಆಗಲಿ ಹೋಗಲಿತ್ತೆ ಯಾವಾಗ ಅಂದತ್ ನೋಡ ಕೃಷ್ಣ ಪರಮಾತ್ಮ. ಸಾಟಿ ಸಮಾಚಾರ ಮಾಡಿಬಿಟ್ರು. ಅವಾಗ ಸಾಟಿ ಸಮಾಚಾರ ಮಾಡಿಬಿಟ್ಟನತ್ತ. ಹಾ ಮತ್ ಇದ್ರಾಗ ಇವ್ರು ಅಂದದು ಏನಾಯ್ತನ, ಏನಿರ್ತೈತಿ ರೋವ ಅಂದ? ಇವ್ರು ಅಂದ ಏನೂ ಇಲ್ಲ. ಹಾ ಅದಕ್ಕೆ ಇವ್ರು ಏನ್ ಮಾಡ್ತದಳತ್ತ, ಏನ್ ಮಾಡು? ಹೆಚ್ಚಿನ ಕೆದಾಳತ್ತ ಜಗದಾಗ. ಹಾ ಅವ್ವ ಅಂದ್ರ ದೊಡ್ಡ ಕೆದಾಳತ್ತ. ಹೌದು. ಇವತ್ತೇನು ಮಾಡ್ಯಾಳತ್ತ, ಏ ಬದುಕಿನಾಯ್ತಿ ಭಾಗ್ಯಲಕ್ಷ್ಮಿ ಅಂತ. ಒಂದನೇ ತಿಂಗಳು ಹಿಡ್ಕೊಂಡ್ ಹಾ 2 ವರ್ಷ ಆಗುತ್ತಾನ. ಹಾ 1ನೇ ತಿಂಗಳು ಹಿಡ್ಕೊಂಡು 2 ವರ್ಷ ಆಗುತ್ತಾನ. ಏನ್ ಮಾಡ್ಯಾಳ? ಇವ ಅಪ್ಪ ಅನ್ನೋದು ಗೊತ್ತಿಲ್ಲ ಆಗೈತತ್ ಮಗಗ್. ಯಾಕ 2 ವರ್ಷ ತಕ ಏನ್ ಮಾಡ್ತಿರತ್ತ? ಅಪ್ಪ ಅನ್ನೋದು ಇವ ಅನ್ನೋದು ಗೊತ್ತಿಲ್ಲ ಆಗೈತತ್ತ. ಹಾ, ಹಾ. ಈಗ ಅವು ಏನು ಮಾಡ್ಯಾಳತ್ತ, ಏನ್ ಮಾಡ್ಯಾಳ? ಗೂಗಾಡವ್ವ ಏನ್ ಮಾಡ್ಯಾಳಪ್ಪ? ಗೂಗಾಡವ್ವ ಏನು ಮಾಡ್ಯಾಳತ್ತ, ಇವ ನಿಮ್ಮ ಅಪ್ಪದಾನ ಅಂತೇಳಿ ತೋರಿಸ್ಕೊಟ್ಟಾಳತ್. ತೋರಿಸ್ಕೊಟ್ಟಾಗ ಅಪ್ಪ ಅಂದ. ಅವು ಇದ್ದಾಗ ಎಲ್ಲ ನಿಂದ ಆಕೈತಿ. ಹೌದು. ಮನ್ಯಾಗ ಅವು ಅನ್ನುವಂತಕ್ಕಿ ಗುರು ಬೇಕತ್ತ ತಾಯಿ. ಹೌದು. ಅತ್ತ ನೀ ಹೇಳ್ತಿ. ಹಾ ಅವಾಗ ತಾಯಿ ಇದ್ದಾಗ ಇವ ಅಪ್ಪ ಅನ್ನುವಂಥದ್ದು ಕೂನ ಹಿಡಿತೈತಿ, ಕೂಸ ಆತ ನೀ ಹೇಳ್ತಿ ಅಂದ ಬಳಕ. ಹೌದು. ಒಂದೊಂದು ಕೂಸು ಏನು ಮಾಡ್ತೈತಿ, ಏನ್ ಮಾಡ್ತೈತಿ? ಹುಟ್ಟಿದ ಪಟ್ಟಣ ಅವ್ವ ಸಾಯ್ತಾಳ. ಹಾ ಕೂಸು ಹುಟ್ಟಿದ ಪಟ್ಟಣ ಅವ್ವ ಸಾತು ಹೋಗ್ಯಾಳಿಕೆ ಗೂಗಾಡವ್ವ. ಅವ್ವ ಸಾಯ್ತಾಳ. ಮತ್ತ ಅಲ್ಲಿ ಮಗಗ ಬಂದು ಯಾರು ಕಲಿಸ್ಯಾರ, ನೀವ ಅಪ್ಪ ಅನ್ನುವಂಥದ್ದು ಅದನ್ನ ಹೇಳ್ತಾಳ ಬಂದ. ನಿಮ್ಮ ಅವ್ವ ಬಂದು ಕಲಸಾಕಿರ್ತಾಳ ಆಕೆ. ಇಲ್ಲ ಆಕೆ ಗೋರ್ಯಾಗ ಹೋಗಿರ್ತಾಳ. ಹೌದು. ಮತ್ತ ಆಕೆ ಯಾವಾಗ ಬಂದು ಕಲಿಸ್ತಾಳು? ಕಲ್ಸಂಗಿಲ್ಲ. ಹಂಗೇನಿರಂಗಿಲ್ಲ ಅದು ಶಾಂತವಕ್ಕ. ಹಾ ಯಾಕಂದ್ರ ನೀ ಇದ್ರು ಆತು, ನೀ ಬಿಟ್ರು ಆತು, ನೀ ಸಾತ್ರುನು ಆತು. ಹೌದು. ಆ ಮಗಗ್ ಇವ ನಮ್ಮ ಅಪ್ಪ, ಇವ ನಮ್ಮ ಕಾಕ, ಈಕೆ ನಮ್ಮ ಆಯಿ, ಹಾ ಇವ ನಮ್ಮ ಅಜ್ಜ ಅನ್ನುವಂಥದ್ದು ಎಲ್ಲ ಚಲನ ವಲನ ಮಾಡವ ಬ್ಯಾರೆ ಅದಾನ ಭಗವಂತ. ಹೌದು. ಆದ್ರೆ ನಿಮ್ಮವ್ವ ಹಾ ಹೇಳಿ ಕೊಟ್ಟನೆ ಹೇಳ್ತೀವಿ ಸುಳ್ಳು ಅದ. ಹಾ ಯಾಕಂದ್ರ ಮನ್ಯಾಗ ತಾಯಿನ ಗುರು ಅದಾಳು. ಹಾ ತಾಯಿನ ಬಿಟ್ರ ಮತ್ತೊಬ್ಬ ಗುರು ಇಲ್ಲ ಅಂತ ನಿನಗೊಂದು ಅಧಿಕಾರ ಬಂದಿತ್ತಂದ್ರ, ಹೌದ, ನೀ ಮೊದಲು ತಾಯಿ ಆಗ್ಬೇಕಾದ್ರ ನಿನ ಗುರು ಯಾರಿದ್ರ? ನಿನಗೊಬ್ಬ ಗುರು ಬೇಕಲ್ಲ. ಹೌದು. ಆದ್ರೆ ಯಾವ ಗುರುನ ಮಾಡ್ಕೊಂಡಿ, ಹಾ ಯಾವ ಗುರುನ ಮಾಡ್ಕೊಂಡು ನೀ ಹಡದಿ. ಹೌದು. ಹೌದಲ್ಲೋ? ಹೇಳ್ತಾಳ ಬಂದ. ಬೇಕಾಗೈತಿ. ಹಾ ನಡಿಲಿ. ಹೆಣ್ಣಿನ ಶ್ರಾಪದಿಂದ ನಾರದ ಸಾಟಿ ಮಕ್ಕ ಖುಷಿ ಕೊಟ್ಟುದ ನಿನಗ ಯಾವ ಕಲಿಸ್ಯಾನ? ಲೀಲಾ ನೋಡಿ ನಾರದ ಮಾಡಿದ ಆತನ ಕಪಟ ತನಕ ಶ್ರೀಕೃಷ್ಣ ಕೊಟ್ಟ ವಚನ
ಕೃಷ್ಣನಲ್ಲಿ ನಾರದವಾದ ಮಂದಿರದಲ್ಲಿ ಸರ್ವನ ಕೋಲೆ ಒಳಗ ಎದ್ದು ಗೋಪಾಲ ಕೃಷ್ಣ ಕೃಷ್ಣನ ದೃಷ್ಟಿ ಬಿದ್ದ ನಾರದ ಆಡಿದ ಸಾಟಿ ಸಮಾಚಾರ ಜಯ 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 ಕೃಷ್ಣನ ದೃಷ್ಟಿ ಬಿದ್ದ ನಾರದ ಮಾಡಿದ ಸಾಟಿ ಸಮಾಚಾರ ಜಯ 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 ಗಣಪತಿ ತಂದೆ ಯಾರಂತ ಕೇಳ್ತೀನಿ ನೀನು ಈಗ ಪರಮೇಶ್ವರನಲ್ಲಿ ಲಿಂಗ ಗಣಪತಿ ಆದ ಉತ್ಪನ್ನ ಅಂದಿ ಮಾಡಿ ಇಡತ್ತಿದ್ದಳಂತೆ ಸರ್ಪ ಗಣಪನನ ಸರ್ಗ ತಂದೆ ಯಾವಾಗ ತಾನ ನೋಡ ಸಂಪೂರ್ಣ ಹೆಣ್ಣಿನಿಂದ ಹುಟ್ಟ್ಯಾನಂತ ಹೇಳಬ್ಯಾಡ ಬೇಕಂತ ಬಿಡ ಹುಡುಗಿನಿಂದ ಇದು ಯಾತರ ಜ್ಞಾನ ನಿನಗ ಒಂದ್ಸಲ ಕಲಿವಾಗಿ ಬಾಳಿಗೆ ಅಪ್ಪಣ ಜಯ 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 ಒಂಡ ತಂದ ಪದ ಹಾಡಿ ಕುಂಡಿ ಕುಣಿಸಿ ಜಿಗಳಾಡಿ ಕುಂಡಿ ಮ್ಯಾಲ ವಾದ್ಯವ ಹಿಡಿಯ ಗುರುವಿನ ಜ್ಞಾನ ಮೊದಲ ಮೋಹಿನಿ ರೂಪ ತೊಟ್ಟ ಬಂದಳ ಕೂಗಾಡ ಹೆಣ ಗುರು ಕಮ್ಮಂದ್ರ ಬಂತ ನಿನಗ ದುರ್ಮಾರಣ ನಿನ್ನ ತೊಂಟತನ ತೆಗಿಯ ಹುಡುಗಿ ಕೊಟ್ಟಿವ ಮಣ್ಣ ಜಯ 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 ಆ ದೇವ ಹುಚ್ಚ ಅಲ್ಲ ನೋಡ ಈಗ ನೀ ಕೋಡಿ ನೋಡ ನೀ ಕೋಡಿ ಕೋಡಿ ಎಲ್ಲ ನೋಡ ಕೋಡಿ ಜಡಿ ಒಳಗ ಜಲ ಪ್ರಳಯ ಮಾಡಿ ಭಕ್ತರ ಕ್ಷೇಮಕ್ಕಾಗಿ ವಿಷ ನುಂಗಿದಾನ ನೀಲ ಕಂಠ ತರಕ ಈಗ ನೀ ಹಿಡಿ ತರ್ಕಣಿ ತರ್ಕಣಿ ಜಲ ಪ್ರಳಯದಿಂದ ದೇಹ ದೇಹ ತನ್ನಗವ ಮಾಡಿ ಸಗುಣ ರೂಪಕ ಗಂಗಾ ಅಂತೆ ನಿರ್ಗುಣ ರೂಪವ ದೇವರನ್ನ ನಿರ್ಗುಣ ರೂಪವ ದೇವರನ್ನ ನಿರ್ಗುಣ ರೂಪವ ದೇವರನ್ನ ಏ ಸಗುಣ ರೂಪಕ ಗಂಗಾ ಅಂತೆ ನಿರ್ಗುಣ ರೂಪದ ದೇವರನ್ನ ನನ್ನ ಗಂಡಿನಲ್ಲಿ ಇರೋ ತಾನೇ ಭಗವಾನ ಇದನ್ನ ತಿಳಿದ ನೋಡಿ ಮುಂದ ಹಾಡ ಯಾಕ ಅನುಮಾನ ಸವಾರ ಮಾಡುವಂತ ನನ್ನ ದೇವರ ಸುಳೇನ ರೂಪ ದೊಡ್ಡ ಮಾಡಿ ಬೇಡ ಪ್ರತಿಪಾಲನ ಮಾಡುವಂತ ಸತ್ವಪರ ನಮ್ಮ ಲೋಕನಾಥ ಮಾಡು ಗ್ರಂಥ ರೀತಿ ಸುಳೇನ ಏ ಬಂಜಿತನ ಬಂತ ಅಂತ ಅನುಷಿಯಾಗ ಚಿಂತೆ ಬೀಳ್ತು ಏನು ಮಾಡ್ಯಾಳ ತನುಷೆಯ ಏನ್ ಮಾಡ್ಯಾರತ್ತಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರನ ಕೂಸು ಮಾಡ್ಯಾಳತ್ತ ಹೌದು ಯಾ ಅನುಷೇಯ ಯಾರಪ್ಪ ಇವತ್ತು ಬಂದಾಳ ನೋಡು ಗೂಗಾಡ ಅನುಷೇಯ ಹಾ ಹಾ ಏನು ಮಾಡ್ಯಾಳತ್ತ ಏನ್ ಮಾಡ್ಯಾರು ಬ್ರಹ್ಮ ವಿಷ್ಣು ಮಹೇಶ್ವರನ ಹಾ ಕೂಸು ಮಾಡಿ ಆಡಿಸೇನಿ ಹೌದು. ಜಗದಾಗ ನಾ ದೊಡ್ಡ ಐಕ್ಯದನಿ ಅಂತ ಹೇಳ್ತಾರ ಹೇಳುವಂತ ಅಧಿಕಾರ ನಿನ್ನಲ್ಲಿ ಒಂದು ಬಂದಿತ್ತಂದ್ರ ಅದು ಸುಳ್ಳೈತೆ ಮಾತಾ ಹಾ ಏನಾಗೈತಮ್ಮ ಯಾಕಂದ್ರ ಬಂಜಿತನ ಬಂತ ಅನುಷೇಯಾಗ ಚಿಂತೆ ಬಿದ್ದೈತಿ
ಹೌದು. ಬಂಜಿತನ ಹಿಂಗಲೆ ಅಂತ ತಿಳ್ಕೊಂಡ ಗಂಡ ಹೆಂಡತಿ ಏನು ಮಾಡ್ತಾರೋ ಏನು ಮಾಡ್ತಾರ? ಅನುಶಯ ಮತ್ತು ಅತ್ರಿ ಋಷಿ ಏನು ಮಾಡ್ತಾರಂದ್ರೆ ಆ ಪರಮಾತ್ಮನ ಜಪ ತಪ ಮಾಡ್ತಾರೆ. ಒಂದಿಟ ಕಪ್ನಿ ಅಲ್ಲಿ ಹೆಂಗೆ ಮಾತಾಡತ್ತಾರ ಅವ್ರಾರು ಮಾತಾಡ್ಲಿ. ಅಲ್ಲಿ ದೇವ್ರಿಗೆ ಕೇಳುವಂಗೆ ಮಾತಾಡ್ರಿ. ಅಲ್ಲಿ ಈ ಕಡೆ ಹೊರಗೆ ಬಿಡ್ಬೇಡ್ರಿ. ಅಲ್ಲಿ ಹೋಗ್ರಿ ನಟ ಗುಡಿ ಒಳಗೆ. ಏನಾಗಿತ್ತಮ್ಮ? ಅವರು ಇಲ್ಲೇ ಜಾತ್ರೆಯಾಗ ಬಂದ ಮಾತಾಡುವಂತ ಹರಿಕೆ ತೊಟ್ರಿ ಅಂದ್ರೆ ಅದಕ್ಯಾರ ಏನು ಮಾಡ್ಬೋದು? ಹಿಂಗಾಗಿತ್ತಾ? ಎಲ್ಲ ಅಪ್ಪನ ಆಶೀರ್ವಾದ ಬೇಕಂದಾಗ ಇಲ್ಲಿ ಜಾತ್ರೆಯಾಗ ಮಾತಾಡುವಂತ ಟೈಮ್ ಸಿಕ್ಕಿರ್ತೈತಿ. ಹೌದು ಹೌದು. ಅನ್ಕೋತನ ಸಿಗಂಗಿಲ್ಲ. ಹೌದು. ಅವಾಗ ಏನಾಗೈತಿ? ಏನಾಗಿತ್ತಮ್ಮ? ಅನುಶಯ ಇದ್ದಕ್ಕಿ ಅನುಶಯ ಅತ್ರಿ ಋಷಿ ಏನು ಮಾಡ್ತಾರೋ ಏನು ಮಾಡ್ಯಾರು? ಇವತ್ತು ನಮಗೆ ಮಕ್ಕಳೆಲ್ಲ ತಿಳ್ಕೊಂಡ ಹಾ, ಯಾಕಂದ್ರೆ ಆ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾರೆ. ಹೌದು. ಆ ಪರಮಾತ್ಮನ ನಾಮಸ್ಮರಣೆ ಮಾಡು ಹೇಳಿದಾಗ ಏನಾಗೈತಿ? ಸಾಕ್ಷಾತ್ ಭಗವಂತಗಳು ಏನೇ ಮಾಡ್ತಾರ? ಏನ್ ಮಾಡ್ತಾರ? ಇವತ್ತು ಅನುಶಯಾಗ ನಾವು ಮಕ್ಕಳ ಕೊಡ್ಬೇಕಾಗೈತೆ ಅಂತ ತಿಳ್ಕೊಂಡ ಹಾ, ಏನು ಮಾಡ್ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲಿ ಹೋಗ್ಯಾರು? ಎಲ್ಲಿ ಹೋಗ್ಯಾರಪ್ಪ? ಅನುಶಯನ ಮನೆಗೆ ಹೋಗ್ಯಾರ. ಹೌದು. ಯಾಕೆ ಹೋಗ್ಯಾರ ಅಂದ್ರ ಯಾಕೆ ಹೋಗ್ಯಾರು? ಅಕ್ಕಿಗೆ ಮಕ್ಕಳ ಕೊಡ್ಬೇಕಾದ್ರ ಹಂಗ ಕೊಡೋದು ಬೇಡ. ಹೌದು. ಅಕ್ಕಿ ಎಂತ ಕೆದಾಳ ಅನ್ನುವಂಥದ್ದು ಜನಕ್ಕೆಲ್ಲ ನಾವು ತೋರಿಸಿ ಹೌದು ಹಿಂದಾಗಡೆ ಅಕ್ಕಿಗೆ ಮಕ್ಕಳ ಕೊಟ್ಟು ಹೋಗುನು ಅಂತೇಳಿ ತ್ರಿಮೂರ್ತಿಗಳ ವಿಚಾರ ಮಾಡ್ಯಾರ. ಹೌದು. ಅಕ್ಕಿ ಭಕ್ತಿ ಎಟ್ಟೈತಿ ನೋಡ್ಬೇಕು. ಭಕ್ತಿ ಎಟ್ಟೈತಿ ಅನುಶಯನ ನೋಡೋ ಸಂಬಂಧ ಬ್ರಹ್ಮ ವಿಷ್ಣು ಮಹೇಶ್ವರ ಅನುಶಯನ ಮನೆಗೆ ಹೋಗಿ ಹೇಳ್ತಾರೋ ಏನಂತ ಹೇಳ್ರು? ಭಿಕ್ಷಾಣದೆ ತಾಯಿ ಅಂದ್ರ ಅವ್ರು. ಹೌದು. ಭಿಕ್ಷಾಣದೆ ತಾಯಿ ಯಾವಾಗ ಅಂದ್ರ ನೋಡು, ಹಾ, ಅವಾಗ ಅನುಶಯ ಓಡಿ ಬಂದ ಭಿಕ್ಷಾ ನೀಡಾಕತ್ತ ಬಂದಳು. ಹೌದು. ಅವಾಗ ಭಗವಂತಗಳು ಹೇಳ್ತಾರ ಜಂಗಮ ರೂಪ ತೊಟ್ಕೊಂಡು ಬಂದು ಏನಂತ ಹೇಳ್ತಾರೋ, ಏನಂತ ಹೇಳು? ಏ ತಾಯಿ ನಮಗೆ ಭಿಕ್ಷಾ ನೀಡಬೇಕಾದ್ರ ಹಾ, ನೀ ಭಿಕ್ಷಾ ನಮಗೆ ನೀಡಬೇಕಾದ್ರ ತಾಯಿ ಎಂತ ಭಿಕ್ಷಾ ಬೇಡಾಗೈತಿವ ಅನುಶಯ. ಹೌದು. ನಮಗೆ ಎಂತ ಭಿಕ್ಷಾ ಬೇಕಾಗೈತೆ ಅಂದ್ರ ಹಾ, ನೀ ನಿಸ್ಸಂಗ ಆಗಿ ನಮಗೆ ಊಟಕ್ಕೆ ನೀಡಬೇಕಾಗೈತೆ ತಾಯಿ ಅಂತ ಹೇಳಿಬಿಡ್ತಾರ. ಅವಾಗ ಏನ್ ಮಾಡ್ತಾಳ ಅನುಶಯ? ನಿಸ್ಸಂಗ ಆಗಿ ಊಟಕ್ಕೆ ನೀಡ ತಾಯಿ ಅಂದಾಗ ಹಾ, ಈಕೇನು ಮಾಡ್ತಾಳ ಅನುಶಯ? ಏನು ಮಾಡು? ಸ್ವತಃ ನಿಮ್ಮವ್ವ ಹೆಚ್ಚತ್ ಹೇಳ್ತಿ ಶಾಂತವಾಕ. ಹೌದು. ಸ್ವತಃ ನಿಮ್ಮವ್ವ ಹೆಚ್ಚಿಗೆ ಇದ್ರ ಹಾ, ನಿಮ್ಮವ್ವನ ಪಾದ ತೀರ್ಥನ ತಂದ ಬ್ರಹ್ಮ ವಿಷ್ಣು ಮಹೇಶ್ವರನ ಮೇಲೆ ಹೊಡಿಬೇಕಾಗಿತ್ತಲ್ಲ. ಹೊಡಿಬೇಕಾಗಿತ್ಲ. ಮತ್ತ ನಿಮ್ಮವ್ವ ಯಾಕೆ ಹೊಡಿಲಿಲ್ಲ? ಏನ್ ಮಾಡು? ಇವ್ರ ಅವ್ವನ ಪಾದ ತೀರ್ಥನ ತಗೊಂಡು ಹೊಡಿಲಿಲ್ಲ. ಹೌದು. ಅತ್ರಿ ಋಷಿ ತನ್ನ ಗಂಡನತೆ ಕೋಡಿ ಹೋಗ್ಕಾಳ. ಹೌದು. ಗಂಡನತೆ ಕೋಡಿ ಹೋದ ಹೇಳ್ತಾಳ, ಪಾದದ ಮುಂದೆ ನಿಲ್ತಾಳು, ನೆತ್ತ ಹೇಳ್ತಾಳು, ಗಂಡನ ಸ್ಮರಣೆ ಮಾಡಿ. ಹೌದು. ಇವತ್ತು ಭಗವಂತ ಬ್ರಹ್ಮ ವಿಷ್ಣು ಮಹೇಶ್ವರ ನನ್ನ ಮನೆಗೆ ಬಂದಾರು. ಹಾ. ನಿಸ್ಸಂಗಾಗಿ ನನಗೆ ಊಟಕ್ಕೆ ನೀಡನ ಕತ್ಯಾರ. ಹಾ, ನಾ ಹೆಂಗ ಮಾಡ್ಲಿ ಭಗವಂತ, ನನ್ನ ಪತಿವರ್ತಿ ಹಾನಿಯಾಗೋದು ಬಂದೈತಿ ಇವತ್ತು ಅಂತ ಹೇಳಿ ಗಂಡನ ಮುಂದೆ ನಿತ್ತಾಗ ಅವಾಗ ಏನ್ ಹೇಳು? ಅವಾಗ ಅತ್ರಿ ಋಷಿ ಹೇಳ್ತಾನ, ಏನಂತ? ಏ ಹುಚ್ಚಿ, ಬ್ರಹ್ಮ ವಿಷ್ಣು ಮಹೇಶ್ವರ ಎದಕ್ಕೆ ನಿನಗೆ ಬಂದಾರ ಅನ್ನೋದು ತಿಳಿದಿಲ್ಲ. ಅದು ನಿನಗಿನ ಪಕ್ಕ ಗೊತ್ತಾಗಿಲ್ಲ. ಅದಕ್ಕೆ ನೀನು ಕಾಳಜಿ ಮಾಡಕ್ ಹೋಗಬೇಡ. ಅವ್ರೇನು ನಿಸ್ಸಂಗಾಗಿ ಊಟಕ್ಕೆ ನೀಡಂದಾರ ಅಂತೇಳಿ ನೀನು ಕಾಳಜಿ ಮಾಡಕ್ ಹೋಗಬೇಡ. ನನ್ನ ಪಾದ ತೀರ್ಥ ತಗೋ, ನನ್ನ ಪಾದ ತೊಳೆದಂತ ತೀರ್ಥ ತಗೋ, ಹೋಗಿ ಆ 3 ಮಂದಿ ಮೇಲೆ ಸಿಪಡಿಸ. ಹೌದು. ಆ ಬ್ರಹ್ಮ ವಿಷ್ಣು ಮಹೇಶ್ವರ ಮೇಲೆ ಹೋಗಿ ಸಿಪಡಿಸು. ಅವಾಗ ಅವರು ಕೂಸಾಕಾರು. ಹೌದು. ಮುಂದೆ ನೀ ಏನು ಮಾಡ್ಬೇಕಾಗೈತಿ? ಹಾ, ನಿಸ್ಸಂಗಾಗಿ ಅವ್ರಿಗೆ ಊಟಕ್ಕೆ ನೀಡೋಗು ಅಂತ ಹೇಳಿಬಿಟ್ಟು ಹೌದು. ಅವಾಗ ಏನು ಮಾಡ್ಯಾಳ? ಏನ್ ಮಾಡ್ರು? ಅನುಶಯ ಇದ್ದಕ್ಕೆ ಆತ್ರೇಯ ಸ್ವಾಮಿ ಅಂತ ತಿಳ್ಕೊಂಡು ಗಂಡನ ಪಾದ ತೊಳೆದ ಗಂಡಗೆ ನಮಸ್ಕಾರ ಮಾಡಿ ಪಾದ ತೀರ್ಥ ತಗೊಂಡು ಹೋಗಿ ಬ್ರಹ್ಮ ವಿಷ್ಣುಗೆ ಹೇಳ್ತಾಳೆ, ಏನಂತ? ಬರ್ರಿ ಸ್ವಾಮಿ, ನಾ ನಿನಗೆ ನಿಸ್ಸಂಗಾಗಿ ಊಟಕ್ಕೆ ನೀಡ್ತಾನೆ 3 ಮಂದಿಗೆ, ಬರ್ರಿ ಒಳಗ ಅಂತೇಳಿ ಕರೆದಳು. ಕರೆದ 3 ಮಂದಿನ ಕುಣಿಸ್ಯಾಳ. ಹೌದು. ಕುಣಿಸಿ ಅವಾಗ ಗಂಡನ ಪಾದ ತೀರ್ಥ ತಂದ 3 ಮಂದಿ ಮೇಲೆ ಸಿಂಬಿಡಿಸ್ಯಾಳ ನೋಡು. ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸಾಗ್ಯಾರ. ಕೂಸಾದ ಮೇಲೆ ಏನು ಮಾಡ್ಯಾಳು? ಏನ್ ಮಾಡ್ಯಾಳು? ಅವಾಗ ಅನುಶಯ ಅವರಿಗೆ ಜೋಗಲಾನು ಹಾಡ್ಯಾಳು, ಮಲಿನೂ ಕುಡಿಸ್ಯಾಳು, ಅವ್ರನ್ನ ಜ್ವಾಕ್ಯನೂ ಮಾಡ್ಯಾಳು. ಹೌದು. ಯಾಕಂದ್ರೆ 9 ತಿಂಗಳು 9 ದಿನ ಆಕೆ ಮನ್ಯಾಗ ಅವ್ರ ಅದಾರು. ಹೌದು. ಅಲ್ಲಿ ಜ್ವಾಕ್ಯ ಆದ ಮೇಲೆ ಏನು ಮಾಡ್ಯಾರ? ಏನ್ ಮಾಡ್ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲಿದ್ದ ಟೈಮ್ದಾಗ ಆ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಕೈಲಾಸದಾಗ ಏನ್ ಮಾಡ್ರು? ಮತ್ತೆ 8 ದಿನ ಗಂಡನ ಬಿಟ್ಟು ಕೈಲಾಸದಾಗ ಇರ್ತಾರೆ ಇವ್ರು. ಗಂಡುಗಳು ಇಲ್ಲಿ ಕೂಸಾಗ್ಯಾರ. ಏನ್ ಮಾಡ್ರು? ಒಂದಾನೊಂದು ಟೈಮ್ದಾಗ ಗಂಡುಗಳದ್ ಮತ್ತೆ ಇವ್ರಿಗೂ ಆಗೋದಿಲ್ಲ ನೆನಪು. ಏನ್ ಮಾಡಿರ್ತಮ್ಮ? ಗಂಡುಗಳದ್ ನೆನಪಾತಿ ಇವ್ರಿಗೆ.